ಇವತ್ತು ಫ್ರೈಡೇ ಡಿನ್ನರ್ ಏನು ಮಾಡೋಣ? ಚಿಕನ್ ಬಿರಿಯಾನಿ ಬೇಕಾ? ಇದ್ದೆ ಬನ್ನಿ ನಿಮಗೂ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಪುದೀನ ಒಂದು ಕೈ ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ, ಮೆಂತ್ಯ ಸೊಪ್ಪು ಒಂದು ಅರ್ಧ ಕೈ ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಮತ್ತು ಇವೆಲ್ಲ ಚಿಕನ್ಗೆ 3/4 kg ಚಿಕನ್ ತೊಗೊಂಡಿದ್ದೀನಿ ನಾನು. ಅದಕ್ಕೆ 6 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದೇ ಸಲ ಖಾರಕ್ಕೆ. ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇವಿಷ್ಟ ಹಾಕ್ಕೊಂಡು ನಂತರ 1 ಪೀಸಷ್ಟು ಲವಂಗ, ಯಾಕಂದರೆ ಮಸಾಲೆ ನಾನು ಜಾಸ್ತಿ ಯೂಸ್ ಮಾಡಿಲ್ಲ, ಯಾಕಂದರೆ ತಿನ್ನಬೇಕಾದ್ರೆ ಮಸಾಲೆ ಜಾಸ್ತಿ ಇರೋ ಥರ ಫೀಲ್ ಆಗುತ್ತೆ ಅಂತ. ಒಂದು 4ರಿಂದ 5 ಲವಂಗ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ 3/4 kg ಆಗಿರೋದ್ರಿಂದ ಮೀಡಿಯಮ್ ಸೈಜ್ 3 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೆಟೊ, ಮೆಂತ್ಯ ಸೊಪ್ಪು ಸ್ವಲ್ಪ, ಪುದೀನ, ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ, ಸೋಂಬು ಒಂದು ಸ್ವಲ್ಪ ಹಾಕ್ಕೊಂಡು ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದ ನಂತರ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಪಲಾವ್ ಎಲೆ, ನಾವು ಒಗ್ಗರಣೆಗೆ ಇಟ್ಕೊಂಡಿದ್ದಂಥ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಕೆಂಪಗೆಲ್ಲ ಏನು ಬಾಡಿಸ್ಕೊಳೋದು ಬೇಡ, ಮೀಡಿಯಮಾಗಿ ಬಾಡಿಸ್ಕೊಂಡಿದ್ದ ನಂತರ ಪುದೀನ, ಕೊತ್ತಂಬರಿ, ಮೆಂತ್ಯ ಸೊಪ್ಪು ನಾವೇನು ಇಟ್ಕೊಂಡಿದ್ವಲ್ಲ ಎಣ್ಣೆಲಿ ಚೆನ್ನಾಗಿ ಹುರಿದ್ಬಿಟ್ಟು ಒಂದು ನಾಟಿ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಪ್ಲೇಟ್ ಮುಚ್ಕೊಳ್ಳಿ, ಟೊಮೊಟೊ ಚೆನ್ನಾಗಿ ಬೇಯುತ್ತೆ ಅಂತ. ಬೆಂದ ನಂತರ ನಾವು ರುಬ್ಬಿಟ್ಕೊಂಡಂತಹ ಗ್ರೀನ್ ಮಸಾಲೆ ಇದೆಯಲ್ಲ, ಪೇಸ್ಟ್, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಆ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಡಿ, ಯಾಕಂದರೆ ಹಸಿ ವಾಸನೆ ಹೋಗಬೇಕು ಅಂತ. ನಂತರ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ತೊಳೆದಿಟ್ಟಂತಹ ಚಿಕನ್ ಹಾಕ್ಕೊಂಡಿದ್ದೀನಿ. ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ರುಚಿಗೆ ಬಿರಿಯಾನಿಗೆ ಎಷ್ಟು ಬೇಕೋ, ನಾನು 1 kg ಅಕ್ಕಿ ತೊಗೊಂಡಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ತೊಳೆದಿಟ್ಟಂತಹ ಅಕ್ಕಿ 1 kg ಅಕ್ಕಿ ಏನಿದೆಲ್ಲ ಅದು ನಮ್ಮನೆ ಅಕ್ಕಿಗೆ ನಾನು ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಗ್ರೇವಿ ಎಲ್ಲ ಆಲ್ರೆಡಿ ಇರೋದ್ರಿಂದ 1:2 ಹಾಕ್ಕೊಬೇಕು ನೀರು. ನಾನು 1:1.5 ಹಾಕ್ಕೊಂಡಿದ್ದೀನಿ. ನಂತರ ನಿಂಬೆ ಹಣ್ಣಿನ ರಸ, ಪುದೀನ ಹಾಕ್ಕೊಂಡು 2 ವಿಸಿಲ್ ಅಂತ ಹೇಳಿದೆ. ಆ್ಯಕ್ಚುಲಿ ನಮ್ಮ ರೈಸ್ಗೆ ನಾನು 1 ವಿಸಿಲ್ ಇಟ್ಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು, ಉದುರಾಗಿ ನೋಡ್ತಾ ಇದ್ದೀರಲ್ಲ ನೀವೇ. ನಂತರ ನಾನು ಏನು ಮಾಡಿದೆ, ಕುಕ್ಕರಲ್ಲಿ ಮಿಕ್ಸ್ ಮಾಡೋಕ್ಕಾಗಿಲ್ಲ ಅಂತ ಒಂದು ಪಾತ್ರೆಗೆ ಹಾಕ್ಕೊಂಡು ನನಗೆ ಒಂದು ಹದಕ್ಕೆ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಪ್ಲೇಟಿಗೆ ಸರ್ವ್ ಮಾಡಿಕೊಂಡೆ. ನಿಜವಾಗ್ಲೂ ಹೇಳಬೇಕು ಅಂದರೆ ನಾನೇ ಹೇಳೋದ್ರಿಂದ ನಿಮ್ಗೆ ಏನು ಅನಿಸುತ್ತೋ ಗೊತ್ತಿಲ್ಲ ನನಗೆ. ಒಂದ್ಸಲ ನೀವು ಇದೇ ರೀತಿ ಮಾಡಿಕೊಂಡು ಟ್ರೈ ಮಾಡಿ ರುಚಿ ನೋಡಿ ಹೇಗೆ ಬರುತ್ತೆ ಅಂತ. ನಾನು ಅಡಿಷ್ನಲ್ ಮಸಾಲೆ ಗರಂ ಮಸಾಲ ಅಂತೆ ಯಾವ ಪೌಡ್ರು ಹಾಕಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೀನಿ. ಅದ್ರ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.